ನಮಗೆ ಈಗ ನೀವು ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಎಮ್ ಡಿ ಅವರು ತುಂಬ ಮುತುವರ್ಜಿ, ನಾನು ಅಧ್ಯಕ್ಷ ಇಲ್ಲ ಅಂದ್ರೂ ಎಮ್ ಡಿ ಅವರು ತುಂಬ ಮುತುವರ್ಜಿ ವಹಿಸಿ ಎಷ್ಟು ಜನಕ್ಕೆ ನಮ್ಗೆ ಪಾಪ ಅವರು ಮಾಡ್ಬೇಕಂತಿರಲಿಲ್ಲ, ಆದ್ರೂ ನಮ್ಮ ಸಮಾಜ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಎಷ್ಟು ಸಿಗಬೇಕು ಕೊಟ್ಟಿದ್ದಾರೆ. ಅಲ್ಲ, ಎಲ್ಲರಿಗೂ ತಲುಪ್ಸೋಕ್ಕಾಗಲ್ಲ ನಾವು ಯೋಜನೆಗಳನ್ನ. ಬಟ್ ಇನ್ನು ಮುಂದಿನ ದಿನಮಾನಗಳಲ್ಲಿ ಈಗ ಒಂದು 30 ಕೋಟಿ ಅನುದಾನ ಇದೆ. ಮುಂದಿನ ದಿನಮಾನಗಳಲ್ಲಿ ಡಿಸೆಂಬರ್ಗೆ ಅಡಿಷ್ನಲ್ ಅನುದಾನ ಇನ್ನೊಂದು 20 ಕೋಟಿ ತೊಗೊಂಡು ಬಂದು ಉಳಿದಿಂದ ಜನಗಳಿಗೆ ಎಲ್ಲರಿಗೂ ಯೋಜನೆಗಳನ್ನ ತಲುಪಿಸ್ತೀವಿ. ನಮ್ಮ ಪ್ಲ್ಯಾನಲ್ಲಿದೆ. ಸ್ವಾಮೀಜಿ ನಾವು ಎಲ್ಲ ಸಿ ಎಂ ಹತ್ರ ಮಾತಾಡಿದ್ದಾರೆ. ನಾವು ನಿಯೋಗ ಹೋಗ್ತಿದ್ದೀವಿ ಸಿ ಎಂ ಹತ್ರ. ನಮ್ಮ ಶಾಸಕರು ಪುಟ್ಟರಂಗ ಶೆಟ್ಟರು, ವೆಂಕೋಬ ಅವರು, ನಮ್ಮ ಸ್ವಾಮೀಜಿ ಎಲ್ಲ ಹೋಗಿ ಅದನ್ನ ಸಿ ಎಂ ಹತ್ರ ಮಾತಾಡ್ಕೊಂಡು ಬರ್ತೀವಿ. ನಮ್ಮದು ಕುಲಕಸಬು ಉಪ್ಪು ತಯಾರಿಕೆ, ಗೌಂಡಿ ಕೆಲಸ ಉಪ್ಪು ತಯಾರಿಕೆ. ಬಟ್ ಬರ್ತಾ ಈಗಿನ ಜನ್ರೇಷನಲ್ಲಿ ಇಲ್ಲ. ಅದು ಈಗಿನ ಜನ್ರೇಷನ್ ಅವ್ರಿಗೆ ಉಳಿಲಿ ಅಂತೇಳಿ ಅದಕ್ಕೊಂದು ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಅದನ್ನೊಂದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಯಾರು ಅಲ್ಲಿ ಇಲ್ಲ, ನಾವು ಇನ್ನೂ ಇದಾವೆ, ತುಂಬ ಇದಾವೆ, ಬಟ್ ಮಾಡೋಕ್ಕಾಗಲ್ಲ. ಆಲ್ರೆಡಿ 7 ಯೋಜನೆಗಳಿದಾವೆ. ಇನ್ನೊಂದು 4-5 ಯೋಜನೆಗಳು ಮಾಡ್ಬೇಕಂತೇಳಿ ನಮ್ಮ ತಲೆಯಲ್ಲಿದೆ. ಬಟ್ ಅದನ್ನ ಸರ್ಕಾರ ಹೆಂಗೆ ಪರಿಗಣಿಸೋದು ಆ ಥರ ನೋಡಬೇಕು. 15 ಜಿಲ್ಲೆ ಪ್ರವಾಸ ಮಾಡಿ ಬಂದಿದ್ದೀನಿ ಒಂದು ತಿಂಗಳಲ್ಲಿ. 15,000 ಗಾಡಿ ರನ್ನಿಂಗ್ ಆಗಿದೆ ನಂದು. 5 ಸಾರಿ ಬೆಳಗಾಂ ಜಿಲ್ಲೆಗೆ ಹೋಗಿದ್ದೀನಿ. ಚೆನ್ನಾಗಿ ಹೆಂಗೆ ಹೆಲ್ಪ್ ಮಾಡ್ತೀರಾ ಸರ್ ಫ್ಯೂಚರ್ ನಮ್ಮ ಸಮಾಜಕ್ಕೆ? ಅಲ್ಲ, ಅದೇ ನನ್ನ ಕಡೆಯಿಂದ ಏನಾಗ್ತದೆ, ಏನು ಯೋಜನೆಗಳು ತಲುಪಿಸೋದು ಕಟ್ಟುನಿಟ್ಟಾಗಿ ಯಾರು ಬಡವರು ಇದ್ದಾರೆ ಅವ್ರಿಗೆ ತಲುಪಿಸುವಂಥ ಯೋಜನೆ ಒಂದು ಮಾಡ್ತೇವೆ.